ಕನ್ನಡದಲ್ಲಿ ಟಾಕ್ಸಿಕ್ ಬರ್ತಾ ಇದೆ ಜೂನ್ 4. ಇದು ಗೊತ್ತಿರುವ ವಿಚಾರಣೆ. ಆದರೆ ಈ ಚಿತ್ರಕ್ಕೆ ಟಕ್ಕರ್ ಕೊಡಲಿಕ್ಕೆ ಅಥವಾ ಎದುರಿಗೆ ಬರಲಿಕ್ಕೆ ಮತ್ತೊಂದು ಚಿತ್ರ ರೆಡಿಯಾಗಿರುವಂಥದ್ದು, ಅದು ಪೆದ್ದಿ. ಈ ಒಂದು ಸಿನಿಮಾ ಆ ದಿನ ಬರುತ್ತಾ ಅಥವಾ ಅದಕ್ಕೂ ಮುಂಚೆ ಬರುತ್ತಾ ಅಥವಾ ಟಾಕ್ಸಿಕ್ ಬಂದ ಆದಮೇಲೆ ಬರುತ್ತಾ, ಈ ಒಂದು ಕ್ವಶನ್ ಮಾರ್ಕ್ ಇದೆ. ಯಾಕಂದರೆ ಇದು ಆ್ಯಕ್ಚುಲಿ ಏಪ್ರಿಲ್ 30ನೇ ತಾರೀಕಿಗೆ ಬರಬೇಕಾಗಿತ್ತು, ಯಾವುದು ಪೆದ್ದಿ ಸಿನಿಮಾ. ಆದರೆ ಚಿತ್ರದ ಕೆಲಸ ತುಂಬ ಚೆನ್ನಾಗಿ ಇನ್ನೂ ಇದೆ, ತುಂಬ ಅತ್ಯುತ್ತಮವಾಗಿ ಇದನ್ನು ತೆಗಿಬೇಕು. ಸೊ ಒಳ್ಳೆ ಕಂಟೆಂಟ್ ನಮ್ಮ ಕೈಲಿದೆ, ಹಾಗಾಗಿ ನಾವು ಇದನ್ನು ಮುಂದೂಡ್ತೀವಿ. ಕಾರಣ ಏನಂದರೆ ಟೆಕ್ನಿಕಲ್ ವಿಚಾರ ಮತ್ತು ಈ ಸಿನಿಮಾಗೆ ಅಷ್ಟು ಟೈಮ್ ಬೇಕಾಗುತ್ತೆ, ಒಳ್ಳೆ ಕಂಟೆಂಟ್ ಇರೋದ್ರಿಂದ ಅಂತ ಹೇಳಿ ಟೈಮ್ ಕೊಟ್ಟು ಜೂನ್ ತಿಂಗಳಲ್ಲಿ ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ಏನಂತಂದರೆ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಉಸ್ತಾದ್ ಪಾತ್ರ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿ ಸಿಕ್ಕಿರುವಂಥದ್ದು. ರಾಮ್ ಚರಣ್ ಏನಿದ್ದಾರೆ, ಇವರು ಈ ಚಿತ್ರದಲ್ಲಿ ಹಳ್ಳಿ ಹೈದನಾಗಿ ಹಳ್ಳಿಯಲ್ಲಿ ಕ್ರಿಕೆಟ್ ಆಡುವ ಒಬ್ಬ ವ್ಯಕ್ತಿಯಾಗಿ ಕಾಣಿಸ್ಕೊತಾರೆ. ಮೊನ್ನೆ ಬರ್ತ್ಡೇ ಏನಿತ್ತು ಮಾರ್ಚ್ 27 ಅನ್ಸುತ್ತೆ. ಸೊ ಆ ದಿನ ಪೆದ್ದಿ ಅದೇ ರಾಮ್ ಚರಣ್ ಅವರ ಪಾತ್ರ ಏನಿದೆ, ಪೈಲ್ವಾನ್ ಪಾತ್ರ, ಅದರ ಒಂದು ಲುಕ್ಕನ್ನು ರಿವೀಲ್ ಮಾಡಿದರು. ಸೊ ಆ ಟೈಮಲ್ಲಿ ಉಸ್ತಾದ್ ಶಿವರಾಜ್ ಕುಮಾರ್ ಅವರ ಪಾತ್ರದ ಧ್ವನಿ ಅಷ್ಟೇ ಕೇಳಿತ್ತು, ಲುಕ್ ಆ್ಯಂಡ್ ಫೀಲ್ ಹೇಗಿದೆ ಅನ್ನುವಂಥ ಕುತೂಹಲ ಇದ್ದೇ ಇದೆ. ಸೊ ಇದು ಈ ಸಿನಿಮಾಗೆ ಸಂಬಂಧಪಟ್ಟಂಗೆ. ಸೊ ಇನ್ನೂ ಕನ್ನಡಕ್ಕೆ ಅಂದರೆ ಸೊ ಟಾಕ್ಸಿಕ್ ಚಿತ್ರಕ್ಕೆ ಬಂದರೆ, ಟಾಕ್ಸಿಕ್ ಸಿನಿಮಾ ವಿಶ್ವ ಮಟ್ಟದಲ್ಲೇ ರಿಲೀಸ್ ಆಗುವಂಥ ಸಿನಿಮಾ. ಮಾರ್ಚ್ 19ಕ್ಕೆ ಬರಬೇಕಾಗಿತ್ತು, ಆದರೆ ಜೂನ್ಗೆ ಹೋಯಿತು ಈ ಸಿನಿಮಾ. ಸೊ ಈ ಜೂನ್ ಟೈಮ್, ಅದು ಜೂನ್ 4, ಆ ಟೈಮಲ್ಲಿ ಪೆದ್ದಿ ಬಂದರೆ ಎರಡು ಕ್ಲ್ಯಾಶ್ ಆಗುತ್ತಾ, ಬಾಕ್ಸ್ ಆಫೀಸ್ ಕ್ಲ್ಯಾಶ್ ಏನಂತೀವಿ ಅದಾಗುತ್ತಾ ಅಥವಾ ಹಿಂದೆ ಮುಂದೆ ಬರುತ್ತಾ ಅನ್ನೋಂಥ ಪ್ರಶ್ನೆ ಇದೆ. ಸೊ ಒಂದಷ್ಟು ಮಾಹಿತಿ ಕಲೆ ಹಾಕಿದಾಗ ನಮಗೆ ಗೊತ್ತಾಗಿರುವಂಥದ್ದು ಏನಂದರೆ, ಟಾಕ್ಸಿಕ್ ಎದುರು ಪೆದ್ದಿ ಬರಲ್ಲ. ಬಂದರೂ ಅದು ಏನಪ್ಪ ಅಂದರೆ, ಒಂದು ಮುಂಚೆ ಬರುತ್ತೆ ಅಥವಾ ನಂತರ ಬರುತ್ತೆ ಅನ್ನುವಂಥ ಮಾಹಿತಿ. ಸೊ ಒಂದು ವಾರ ಹಿಂದೆ ಮುಂದೆ ಆಗುತ್ತೆ ಅನ್ನುವಂಥ ಒಂದಷ್ಟು ವಿಚಾರ ಗೊತ್ತಾಗಿರುವಂಥದ್ದು. ಅಂದರೆ ಇಲ್ಲಿ ಕ್ಲ್ಯಾಶ್ ಆಗೋ ಸಾಧ್ಯತೆ ಕಡಿಮೆ ಅನ್ನೋದನ್ನು ನಾವು ಹೇಳ್ಬೋದು ಈಗ ಸದ್ಯಕ್ಕೆ ಸಿಕ್ಕಂಥ ಮಾಹಿತಿ ಪ್ರಕಾರ. ಸೊ ಹೇಳೋಕ್ಕಾಗಲ್ಲ, ಎರಡು ದೊಡ್ಡ ಸಿನಿಮಾ. ಆದರೆ ಟಾಕ್ಸಿಕ್ ಮುಂದೆ ಬರುವಂಥ ಪ್ರಯತ್ನವನ್ನು ಸೊ ಪೆದ್ದಿ ಸಿನಿಮಾ ಟೀಮ್ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಈ ಪ್ರಶ್ನೆಯೊಂದಿಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.